ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ರಾಸ್ ಕನೆಕ್ಷನ್ ಗೆದ್ದಿದ್ಯಾರು ಬಿದ್ದಿದ್ಯಾರು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪರಿಷತ್ ಫೈಟ್ ದೋಸ್ತಿ ಪಡೆಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ. ಹೆಂಗೆ ಅರ್ಗಿಸ್ಕೊಳ್ತಾರೆ, ಹೆಂಗೆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಇರೋದು. ಉತ್ಕರ್ಷ್ ಅವರೇ, ಬೈ ಎಲೆಕ್ಷನ್ ಅಲ್ಲಿ 2 ಕ್ಷೇತ್ರಗಳಲ್ಲಿ ಸೋಲು ಕಂಡಾಗ್ಲೇನೆ ಬಿಜೆಪಿ ಅಲರ್ಟ್ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಪರಿಷತ್ ಚುನಾವಣೆಯಲ್ಲಿ ಆಗ್ಲೇ ಇಲ್ಲ. ಆರಾಮಾಗಿದ್ದೀವಿ ಬಿಡಿ, ನಮ್ಮ ಶಾಸಕರು ನಮ್ಮ ಜೊತೆಗಿದ್ದಾರೆ, ಎಲ್ಲರೂ ನಮ್ಮ ಪರವಾಗಿ ವೋಟ್ ಮಾಡ್ತಾರೆ, ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದು ಬಿಡ್ತಾರೆ ಅಂತ. ನಿಮಗೆ ದೋಸ್ತಿಯಲ್ಲಿ ಅಂದ್ರೆ JDS ನಲ್ಲಿ ಇನ್ನೊಬ್ರು ಅಭ್ಯರ್ಥಿ ಕಣದಲ್ಲಿದ್ದಾರೆ, ಅವರಿಗೆ ಉಳಿದಂತ ಶಾಸಕರು ವೋಟ್ ಹಾಕಬೇಕು ಅನ್ನುವಂತ ಮನಸ್ಥಿತಿನೇ ಇರಲಿಲ್ಲ ಅಂತ ಪರಿಸ್ಥಿತಿ ಮತ್ತು ಏನು ಪ್ರಯತ್ನಗಳೇ ಕಾಣಿಸ್ತಾ ಇಲ್ಲ ಬಿಜೆಪಿಯಲ್ಲಿ ಅಂತ ನೋಡಿ. ಇಲ್ಲ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಖಂಡಿತವಾಗ್ಲೂ ನಾವು ಕೂಡ ಒಂದಷ್ಟು ಆತ್ಮಾವಲೋಕನವನ್ನು ಮತ್ತು ನಿನ್ನೆ ಕೂಡ ನಮ್ಮ ಅಧ್ಯಕ್ಷರು ಹೈಕಮಾಂಡ್ಗೆ ಯಾವ ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ನಾವು ಕೂಡ ಹೈಕಮಾಂಡಿಂದ ಏನು ಡೈರೆಕ್ಷನ್ಸ್ ಬರುತ್ತೆ ಅದನ್ನು ಪಾರ್ಟಿ ಆ್ಯಸ್ ಅ ಪಾರ್ಟಿ ರೆಪ್ರೆಸೆಂಟೇಟಿವ್ಸ್ ನಾವು ಕೂಡ ಕಾಯ್ತಾ ಇದ್ದೀವಿ. ಒಂದೇನಂತಂದರೆ ಇವತ್ತಿನ ಬೈ ಎಲೆಕ್ಷನ್ ಆಗಲಿ, ಇವತ್ತಿನ MLC ಎಲೆಕ್ಷನ್ ಯಾವ ರೀತಿ ನಡೆದಿದೆ ಅನ್ನುವಂಥದ್ದು ಜಗಜ್ಜಾಹಿರ. ಯಾವ ರೀತಿ ಆಮಿಷಗಳನ್ನು ಉಡ್ಡು, ಯಾವ ರೀತಿ ಇವರ ಕುತಂತ್ರಗಳನ್ನು ಉಪಯೋಗಿಸಿ ಅದರಲ್ಲಿ ಬಹಳ ನಿಸೀಮ್ರು ಇವತ್ತಿನ ಮುಖ್ಯಮಂತ್ರಿಗಳು ಮಾಡುವಂಥದ್ರಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಈ ಚುನಾವಣೆ 28ಕ್ಕೆ ಏನೋ ಮುನ್ನಡೆ ಆಗುತ್ತೆ, ಖಂಡಿತವಾಗ್ಲೂ ಏನಿಲ್ಲ. 28ಕ್ಕೆ ಅದು ಜನಸಾಮಾನ್ಯರು ಜನ ಕೊಡ್ತಕ್ಕಂಥ ತೀರ್ಪನ್ನು, ಜನ ಕೊಡ್ತಕ್ಕಂಥ ಮ್ಯಾಂಡೇಟೇ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು, ಮತ್ತು ಅದು ಅವ್ರ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಉಳಿದಿರ್ತಕ್ಕಂಥ ಏನು 1-1.5 ವರ್ಷ ಸಮಯ ಇದೆ, ಸರ್ಕಾರದ ಲೋಪದೋಷಗಳನ್ನು, ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡೋವಂಥ ಕೆಲಸ ಮಾಡ್ತೀವಿ. ಆಮೇಲೆ ಇವತ್ತು ಗೊತ್ತಾಗುತ್ತೆ ಯಾರು ನಮಗೂ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಆಸ್ ಪರ್ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅದು JDSಗೆ ಹೋಗಿದೆ ಅನ್ನುವಂಥ ನಂಬಿಕೆ ನಮಗಿದೆ. ಅಥವಾ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಯಾರು ಯಾರು ಪಕ್ಷದ್ರೋಹದ ಕೆಲಸ ಮಾಡಿದರೆ ಗೊತ್ತಾಗುತ್ತೆ. ಇನ್ನೊಂದು 2 ದಿವಸದಲ್ಲಿ, 2 ದಿವಸನೂ ಬೇಡ, ನಾಳೆದಲ್ಲಿ ಗೊತ್ತಾಗುತ್ತೆ ಯಾರು ಏನು ಅಂತ. ಅದಕ್ಕೆ ಯಾವ ಡೈರೆಕ್ಷನ್ಸ್ ಅನ್ನ ಅವ್ರ ಮೇಲೆ ಏನ್ ಕ್ರಮ ಜರುಗಿಸಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿ ಆಚೆ ಬರ್ತಾರೆ, ಅದು ಬಹಿರಂಗ ಆಯ್ತು. ಬಟ್ ಅವ್ರ ವಿರುದ್ಧ ಇಮಿಡಿಯೇಟ್ ಆಗಿ ಕ್ರಮ ಆಯ್ತಾ? ಪದೇ ಕಾಂಗ್ರೆಸ್ನವ್ರ ಜೊತೆ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಉಚ್ಚಾಟನೆ ಮಾಡಿದ್ರಿ ಬಿಟ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಲಿಲ್ಲ ಅವರ ವಿರುದ್ಧ. ಭಯ ಏನಕ್ಕೆ, ನಾವೇನಕ್ಕೆ ಭಯ ಪಡೋಣ? ನಮ್ದೊಂದು ನ್ಯಾಷನಲ್ ಪಾರ್ಟಿ ನೋಡಿ. ನಾವೊಂದು ನ್ಯಾಷನಲ್ ಪಾರ್ಟಿಯಾಗಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಆ ಶಿಸ್ತು ಕ್ರಮಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ತಗೋಬೇಕು, ಯಾವ ರೀತಿ ತಗೋಬೇಕು ಅನ್ನೋದನ್ನು ಪಾರ್ಟಿ ನಿರ್ಧಾರ ಮಾಡುತ್ತೆ. ಈಗ ಯಾರು ಅಡ್ಡ ಮತದಾನ ಮಾಡಿ ಆಸ್ ಪರ್ ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಿರೋ ಹಾಗೆ, ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅದು ನಿಜಾನೇ ಆಗಿ ಮಾಡಿರ್ತಕ್ಕಂಥವ್ರು ಸಿಕ್ಕಾಕೊಂಡ್ರೆ ಅವ್ರಿಗೆ ಯಾವ ವಿರುದ್ಧ ಯಾವ ಕ್ರಮವನ್ನು ಜರುಗಿಸ್ಬೇಕು ಪಾರ್ಟಿ ನಿರ್ಧಾರ ಮಾಡ್ತಾರೆ. ಯಾರು ಅಂತ ಫೈಂಡ್ ಔಟ್ ಆಗಬೇಕು, ಏನ್ ಕ್ರಮ ಕೈಗೊಳ್ತೀರಾ ಅನ್ನೋದಷ್ಟೇ ಅದನ್ನ ಪಾರ್ಟಿ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಓಕೆ, ನರಸಿಂಹಮೂರ್ತಿ ಸರ್, ಹೆಂಗಿದು ಪಾಠ? ಈಗ ನಿಮ್ಮ ನಾಯಕರ ಹೇಳ್ತಿದ್ದಾರೆ, ಕುಮಾರಸ್ವಾಮಿ ಅವರು ನನಗೊಂದು ಪಾಠ ಕಲಿಸಿದ್ರು ನಮ್ಮ ನಾಯಕರು, ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಂತ. ಸೊ ಅತಿಯಾದ ವಿಶ್ವಾಸದಲ್ಲಿ ಇನ್ನು ಮುಂದೆ ಇರಬಾರ್ದು ಅಂತ ಅಂದ್ರೆ ಹೆಂಗಿರುತ್ತೆ ಕೆಲಸಗಳು ಅಂತ? ನಾವು 18 ಜನ ಶಾಸಕರನ್ನ ಇಟ್ಕೊಂಡು ನಾವೇನು ಗೆದ್ದೇ ಬಿಡಬೇಕು ಅಂತ ನಾವು ಅಭ್ಯರ್ಥಿನ ಹಾಕಿದ್ದಲ್ಲ. ಮೊದಲಿಂದನೂ ಹೇಳ್ತಾ ಇದ್ವಿ, ನೆನ್ನೆ ನಮ್ಮ ಅಭ್ಯರ್ಥಿನೂ ಹೇಳಿದ್ದಾರೆ, ನಾವು ಇವತ್ತು ನಮ್ಮ ನಾಯಕರು ಹೇಳಿದ್ದಾರೆ, ಈಗಲೂ ನಾವು ಹೇಳ್ತಾ ಇದ್ದೀವಿ. ನಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಒಂದು ಪ್ರಯತ್ನಕ್ಕೋಸ್ಕರ ನಾವು ಹಾಕಿದ್ದು ಸತ್ಯ. ಅದಾದ ನಂತರ ಬೇರೆ ಈ ಕಾಂಗ್ರೆಸ್ ಅವ್ರ ಥರ ನಾವು ಕುದುರೆ ವ್ಯಾಪಾರ, ಆ ಅಂಶ ಈ ಅಂಶ ನಮ್ಮ ಜಾಯಮಾನದಲ್ಲಿ ಹೋಗಿಲ್ಲ, ಅದು ಮಾಡೋದು ಇಲ್ಲ, ನಮ್ಗೆ ಅದು ಅನಿವಾರ್ಯನೂ ಇಲ್ಲ. ಆದರೆ ನಾವು ಇವತ್ತು ನಮ್ಗೆ ಗೊತ್ತಾಯಿತು ಯಾರು ನಮ್ಮ ಜೊತೆ ಇದ್ದಾರೆ, ಯಾರು ನಮ್ಮ ಜೊತೆ ಇಲ್ಲ ಅಂತ. ಯಾಕೆಂದರೆ 2028ರ ನಮ್ಮ ನಿಜವಾದ ಹೋರಾಟ ಇರೋದು, ನಮ್ಮ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇರೋದು, ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನಾವು ತೋರಿಸ್ಬೇಕಾಗಿರೋದು 2028ರ ಹೋರಾಟ. ಆ ಹೋರಾಟಕ್ಕೆ ಯಾರು ನಮ್ಮ ಜೊತೆ ಇದ್ದಾರೆ, ಯಾರು ನಮ್ಮ ಜೊತೆ ಇಲ್ಲ ಅನ್ನೋದು ಈಗ ಗೊತ್ತಾಯ್ತು ನಮಗೆ. ಆ ದೃಷ್ಟಿನಲ್ಲಿ ಈಗ ನಮ್ಮ ಮಿತ್ರ ಪಕ್ಷ BJP ಅವ್ರ ಜೊತೆ ಸೇರಿಕೊಂಡು ಕೂತ್ಕೊಂಡು ನಾವು ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿ 2028ಕ್ಕೆ ಕಾಂಗ್ರೆಸ್ನ ಕರ್ನಾಟಕದಿಂದ ಕಿತ್ತೆಸಿ ಅಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅಂತ ಚಾಲೆಂಜನ್ನು ಇವತ್ತು ಸಹ ಮಾಧ್ಯಮದಲ್ಲಿ ಕಾಂಗ್ರೆಸ್ನವ್ರಿಗೆ ನಾನು ಚಾಲೆಂಜ್ ಹಾಕೋಕ್ಕೆ ನಾನು ಇಷ್ಟಪಡ್ತೀನಿ. ಇವರು ಏನು ಅಂದ್ಕೊಂಡಿದ್ದಾರೆ, ಏನೋ ನಾವು ಅಧಿಕಾರ ಬಲದಿಂದ, ತೋಳು ಬಲದಿಂದ, ಹಣಬಲದಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ, ಅದ್ರ ವಿರುದ್ಧನೇ ನಮ್ಮ ಹೋರಾಟ ಇವತ್ತಿಂದನೇ ನಮ್ಮ ಹೋರಾಟ ಸ್ಟಾರ್ಟ್ ಆಗಿದೆ. ಕುಮಾರಸ್ವಾಮಿ ಅವರು ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೇಡಮ್. ಇಲ್ಲಿವರೆಗೂ ನೋಡಿ, ಸಾಮಾನ್ಯ ಮೇಡಮ್ ದುಡ್ಡಿದೆಯಾ, ಬ್ಯಾಕ್ ಗ್ರೌಂಡ್ ನೋಡಿ, ಒಂದು ಗ್ರಾಮ ಪಂಚಾಯತಿ ಮೇಡಮ್, ಒಂದು ನಿಮಿಷ, ಗ್ರಾಮ ಪಂಚಾಯತಿ ಗೆಲ್ಲದೆ ಇರೋ ವ್ಯಕ್ತಿನ ರಾಮನಗರದಲ್ಲೇ ನಿಲ್ಲಿಸಿ ಅವ್ರಿಗೆ ಗೆಲ್ಸ್ಕೊಟ್ಟಿದ್ವಿ. ಅವ್ರ ಹತ್ರ ₹1 ಕಾಸಿರ್ಲಿಲ್ಲ. ಇದು ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ, ಇದು ನಮ್ಮ ಪಕ್ಷದ ಶಕ್ತಿ ಇದು. ಹಾಗಾಗಿ ನಾವು ಖಂಡಿತ ನಮ್ಮ ಮಿತ್ರ ಪಕ್ಷನೂ ನಮ್ಮ ಜೊತೆ ಇದ್ದಾರೆ, ನಮ್ಗಿನ್ನ ಬಲ ಬಂದಿದೆ, ಆನೆ ಬಲ ಬಂದಿದೆ. ಕಾಂಗ್ರೆಸ್ನ ಹೊಸ್ಕ ಹಾಕುವಂತ ಸಂದರ್ಭ
28 ಖಂಡಿತ ಬರುತ್ತೆ. ಹಗಲುಗನಸು ಕಾಣ್ಬೇಕು ಅಲ್ಲ ಆನೆ ಬಲ ಮತ್ತು ಉಪಚುನಾವಣೆ ಹಗಲು ಕಾಣ್ಬೇಕು. ಮೇಡಮ್, ಯಾವುದೇ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ಬೇಡ್ರಿ ಹೇಳೋದು ಅನಾಚಾರ ಮಾಡೋದ್ ಮುಂದೆ ನಿಮ್ದೆಲ್ಲ ನೋಡಿ ಏನ್ ನೀವು ಕಂಡಿರೋದು ಏನ್ ನೋಡಿದ್ದೀರಾ ಏನ್ ನೋಡಿದ್ದೀರಾ ಯಾವ ತರ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆಗೆ ಇವರು ಪಕ್ಷದಲ್ಲಿರೋ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೋಸ್ಕರ ಮಂತ್ರಿಯಾಗಿ ಒಂದು ಯೋಜನೆ ಕೊಡೋದಕ್ಕಾಗಿಲ್ಲ. ನಿಮ್ಮ ಕುಮಾರಸ್ವಾಮಿಯವರಿಗೆ ಒಂದು ಯೋಜನೆ ಕೊಡೋದಕ್ಕಾಗಿಲ್ಲ. ಎಲ್ಲ ಯೋಜನೆಗಳು ಕಾಗದದ ಮೇಲೆ ಇರೋದು. ಈ ಬರ್ತಾರೆ ಬರೀ ರಾಜಕಾರಣದ ತಾಕತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ. ರಾಜ್ಯದ ಜನರಿಗೆ ಯಾವ ರೀತಿ ವಿಶ್ವಾಸ ತೆಗೆದುಕೊಳ್ಳಕ್ಕಾಗಿಲ್ಲ ನಿಮ್ ಕೈಯಿಂದ. ಇರ್ಷಾದ್ ಸರ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತಿದ್ದಾರೆ. ನಿಮ್ಮ ಸ್ವಂತ ಪಕ್ಷದಿಂದ ಸ್ವಂತವಾಗಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರೋ ತಾಕತ್ ಪಕ್ಷಕ್ಕಿಲ್ಲ, ಬೇರೆ ಪಕ್ಷದಿಂದ ಸೆಳಿತಿದ್ದೀರಿ ನಾಯಕರನ್ನ, ಅದು ನಿಮ್ಮ ಪಕ್ಷದ ತಾಕತ್ತು ಅಂತಿದ್ದಾರೆ ಸಿದ್ದರಾಮಯ್ಯನವರು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಎಲ್ಲಿದ್ರು ಅಂತ ಮಾಸ್ ಲೀಡರ್ ಅಥವಾ ಒಬ್ಬ ನಾಯಕನನ್ನ ಕೊಟ್ಟಿದ್ದು ಅವ್ರ ಪಕ್ಷ, ಉಳಿದಂತ ಬೇರೆ ಬೇರೆ ನಾಯಕರನ್ನೆಲ್ಲ ಸೆಳೆಯುವ ಪ್ರಯತ್ನಗಳು ನಿಮ್ಮ ಪಕ್ಷದಿಂದ ಆಗ್ತಾ ಇದೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಹೇಳ್ತಿದ್ದೀರಿ ಬೇರೆ ಪಕ್ಷದಿಂದ ಕರ್ಕೊಂಡೋಗಿ ಗೆಲ್ಸೋ ತಾಕತ್ತು ಕಾಂಗ್ರೆಸ್ನದ್ದು ಅಂತ, ಬಟ್ ನೀವು ಅವ್ರ ಜೊತೆನೇ ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ತೀರಿ. ಮೇಡಮ್, ನಾನು ಅವಾಗಿಂದ ಇರ್ಷಾದ್ ಸರ್ ಕೇಳೋಣ ಒಂದ್ಸರಿ ಹೇಳಿ ಸರ್. ಈಗ ತಾವು ಕೇಳಿದ್ರೆ ಏನ್ ಸರ್ ಈಗ ಆ ರೀತಿ ನಿಮ್ಮ ಪಕ್ಷದಿಂದ ಎಲ್ಲಾರು ಸೆಳ್ಕೊಂಡೋಗೋರ್ ಜೊತೆನೆ ಹೋಯ್ತೀರಾ ಅಂತ, ಅದು ನಮ್ಮ ನಿಯತ್ತು ಮೇಡಮ್. ಜಾತ್ಯತೀತ ನೋಡಿ ಮೇಡಮ್, ಇವ್ರು ನಾವು ಹೋಗಿಲ್ಲ, ಇವರು ನಮ್ಮ ಮನೆ ಹತ್ರ 2004ರಲ್ಲೂ ಬಂದಿರೋದು ಇವ್ರೆ. 2000 ಈಗ ಯಾವಾಗ 2018ರಲ್ಲೂ ಬಂದು ನಮ್ಮ ಮನೆ ಬಾಗ್ಲಲ್ಲಿ ಇಟ್ಕೊಂಡಿದ್ದು ಇವ್ರೆ. ಇವ್ರಿಗೆ ರಾಜಕೀಯ ಮಾನ ಮರ್ಯಾದೆ ಇಲ್ಲ. ನಮ್ಮ ಶಾಸಕರನ್ನ ಎಷ್ಟು ಜನ ಬೇಕು ಕರ್ಕೊಂಡೋಗಿದ್ರು. ನೋಡಿ ಮೇಡಮ್, JDS ಪಕ್ಷ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ಕರ್ಕೊಂಡೋಗಿದ್ರು. ನಮ್ದು ನಾವು ಎಷ್ಟು ಜನ ಕರ್ಕೊಂಡೋದ್ರು ಡಬಲ್ ಸೃಷ್ಟಿ ಮಾಡ್ತೀವಿ ನಾವು. ಅದು ನಮ್ಮ ಪಕ್ಷದ ತಾಕತ್ತು, ಅದು ನಮ್ಮ ಕಾರ್ಯಕರ್ತರ ತಾಕತ್ತು. ಇವತ್ತಿನವರೆಗೂ ಅಸ್ತಿತ್ವ ಉಳಿಸ್ಕೊಂಡಿದೆ JDS ಕಾರ್ಯಕರ್ತರ ಶಕ್ತಿಯಿಂದ. ಇಂತ ಕರ್ಕೊಂಡೋಗಿ ಬೇರೆ ಸಾಕು